ಡೇ 15 ಆಫ್ ಫಿಟ್ನೆಸ್ ಬ್ಲಾಗ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ಸ್ ವಿತ್ ಮೈ ಸೊಸಿ. ಆಕೆ ಇವತ್ತು ಬೆಳಿಗ್ಗೆ ಜಲ್ದಿ ಎದ್ದು ರೆಡಿಯಾಗಿ ಕುಂತ್ಬಿಟ್ಟಿದ್ರಿ. ಯಾಕಂದ್ರೆ ಆಕೆ ಇವತ್ತು ಊರಿಗೆ ಹೊಂಟಿದ್ಲು. ಆಕೆಗೆ ಊರು ಹೋಗೋಣ ಖುಷಿ, ಆದ್ರೆ ನಮಗ ಆಕಿನ ಬಿಟ್ಟಿರ್ಬೇಕನ್ನೋ ಬೇಸರ. ಇವಳ ಬಗ್ಗೆ ಹೇಳ್ಬೇಕಂದ್ರೆ ಪದಗಳೇ ಸಾಲಲ್ಲ ರೀ, ಅಂತಾಕಿ ಅದಾಳ ಆಕಿ. ಜಿಂಗನ ರೆಡಿಯಾಗಿ ಮತ್ತೆ ಆಕಿನ ಬಿಡಾಕ ಬಸ್ ಸ್ಟ್ಯಾಂಡಿಗೆ ಅಂತ ಬಂದ್ವಿ. ಆಕಿ ಬಸ್ ಸ್ಟ್ಯಾಂಡ್ ನೋಡ್ಬೇಕಿದ್ರಿ ಆಕೆ ನಗು, ಆಕಿ ಆಟ ಏಂತಾನ. ಅವ್ರನ್ನ ಬಸ್ ಹತ್ತಿಸಿ ಕಂಪ್ನಿ ಅವರ್ಸ್ ಮುಗಿಸಿ ಮತ್ತೆ ಮಾರ್ಕೆಟ್ನಾಗ ಸ್ವಲ್ಪ ಕೆಲಸ ಇತ್ತು. ಊರಿಗೆ ಬರೋರ ಲೇಟ್ ಆಗ್ಬಿಡತ್ರಿ. ಇವತ್ತು ಜಿಮ್ಗೆ ಲೇಟ್ ಆಕತಿ ಅಂತ ಹೇಳಿ ಬಡ 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 ಜಲ್ದಿ ಬಂದೆ. ಬಡ ಬಡ ಈ ಪದಕ್ಕ ಕನ್ನಡ ವ್ಯಾಕರಣದಲ್ಲಿ ಏನಂತಾರ ಅಂತ ಹೇಳಿ ಕಮೆಂಟ್ ಮಾಡ್ರಿ. ನನಗೆ ಗೊತ್ತೈತಿ, ನಿಮಗೂ ಗೊತ್ತೈತಿಲ್ಲ ಅಂತ ಟೆಸ್ಟ್ ಮಾಡಕತ್ತೀನಿ. ಮನಿ ಬಂದು ಚಾಗಿ ಕುಡಿದು ಫ್ರೆಶ್ ಆಗಿ ಕುಂತರಿ. ನಮ್ ಸೊಸಿದ ನೆನಪಾಕತ್ತು, ಹಿಂಗಾಗಿ ಸಜ್ಜಾಗಣ ಅಂತ ಹೇಳಿ ಎದ್ದು ಜಿಮ್ ಕಡೆ ಬಂದ್ಬಿಟ್ಟೆ. ಇವತ್ತು ಬರೋದ ಲೇಟ್ ಆಗಿತ್ರಿ, 8:30 ಆಗಿತ್ತು ಆಲ್ಮೋಸ್ಟ್. ಇವತ್ತು ನಾನು ಜಿಮ್ಗೆ ಲೇಟ್ ಆಗಿ ಬಂದಿದ್ದಕ್ಕೆ ಹಿಂಗಾಗಿ ಎಲ್ಲಾರು ಹೋಗಿದ್ರು. ಇವತ್ತು ನಾನು ಒಬ್ಬನೇ ಇದ್ದೆ. ಲಿಟ್ರಲಿ ಹೇಳ್ಬೇಕಂದ್ರೆ ನನಗೆ ಜಿಮ್ಗೆ ಬರೋದು ಬ್ಯಾಸರ. ಆಮೇಲೆ ಒಂದೆರಡು ಮೋಟಿವೇಶನಲ್ ಸ್ಪೀಚ್ ಮತ್ತು ಮೋಟಿವೇಶನಲ್ ವಿಡಿಯೋ ನೋಡ್ಬಿಟ್ಟು ಅಂದ್ರೆ ಮತ್ತೆ ಎದ್ದು ಓಡಿ ಬರಂಗತ್ರಿ ಜಿಮ್. ಮತ್ ನನಗ ಮನಸ್ಸಿಗೆ ಇರ್ಲಾರ್ದನ್ನ ಮಾಡ್ಬಿಡೋಣ ಅಂದಾಗ ಹಾಡ್ ಕೇಳಕತ್ತಿ ಅಂದ್ರೆ ಮತ್ತೆ ಇನ್ನೂ ಒಂದ್ ಸ್ವಲ್ಪ ಹುರುಪ್ ಬರ್ತೈತ್ರಿ. ಇದು ನನ್ನ ಪರ್ಸನಲ್ ಫೀಲಿಂಗ್ಸ್. ನೀವು ನಿಮ್ ಜೀವನದಾಗ ಏನೋ ಒಂದು ಒಳ್ಳೆದನ್ನ ಅಳವಡಿಸ್ಕೋಬೇಕಂದ್ರೆ ಒಂದು ವಿಡಿಯೋ ಅಥವಾ ಒಂದು ವರ್ಡ್, ಒಂದು ಮೋಟಿವೇಶನಲ್ ಸ್ಪೀಚ್, ಯಾವುದೋ ಒಂದು ರೀತಿಯ ವಿಷಯ ಮ್ಯಾಟ್ ಆಕತ್ರಿ. ಮೋಟಿವೇಶನ್ ಅನ್ಕೊಂತ ನಾನು ಒಂದು ಮೋಟಿವೇಶನಲ್ ಸ್ಪೀಚ್ ಕೊಟ್ಬಿಟ್ಟೆ. ಹೆಂಗೆ ನಾವು ಮತ್ತೆ ವರ್ಕೌಟ್ ಎಲ್ಲ ಕಂಪ್ಲೀಟ್ ಮಾಡಿದೀವ್ರಿ. ಇವತ್ತು ನಂಗೆ ಫುಲ್ ಬೇಸರ ಬಿಟ್ಟೈತಿ. ಹಿಂಗಾಗಿ ಬಡ ಬಡ ವರ್ಕೌಟ್ ಕಂಪ್ಲೀಟ್ ಮಾಡಿ ಮನಿಗೆ ಹೊಂಟಿವಿ. ಇವತ್ತ ಇಷ್ಟು ಸಾಕ್ರಿ. ಮತ್ತೆ ನಾಳಿನ ವ್ಲಾಗ್ನಾಗ ಸಿಗುಣ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ, ಗುಡ್ ನೈಟ್.